ನಲ್ಲಿರ್ತಕ್ಕಂಥ ಸ್ಟಾಕನ್ನು ಆಚೆ ತರಿಸೋದಕ್ಕೆ ಆಗಿರ್ತಕ್ಕಂಥ ಲೋಪನ ಅದನ್ನು ರಾಜ್ಯ ಸರ್ಕಾರ ತಿಳಿಸ್ಬೇಕಾಗುತ್ತೆ. ಇವತ್ತು ಹೆಣ್ಮಕ್ಳು ಅವರೇನೋ ಒಂದು ಸಣ್ಣ ಬಡ್ಜೆಟ್ ಇಟ್ಕೊಂಡಿರ್ತಾರೆ. ಒಂದು ಸಿಲಿಂಡ್ರಿಗೆ ಒಂದು 1000 ರೂಪಾಯಿ ಅಂದರೆ ತಿಂಗಳಿಗೆ 2 ಸಿಲಿಂಡ್ರ್ ಬೇಕಂದರೆ ಅದಕ್ಕೇನೋ ಒಂದು ಹೊಂದಾಣಿಕೆ ಮಾಡ್ಕೊಳ್ಳೋವಂಥದ್ದು. ಅಥವಾ ಅದೇ ರೀತಿ ಸಣ್ಣ ಸಣ್ಣ ಕುಟುಂಬಗಳು ತಮ್ಮ ಕೂಲಿ ಹಣದಲ್ಲಿ ಬಂದಂಥ ಹಣದಲ್ಲಿ ಗ್ಯಾಸ್ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವ್ರು ಅದಕ್ಕಂತೂ ಹೊಂದಾಣಿಕೆ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಏಕಾಏಕಿ 1000 ರೂಪಾಯಿ ಇರ್ತಕ್ಕಂಥ ಸಿಲಿಂಡ್ರು 2000 ರೂಪಾಯಿ ಆದರೆ ಅವರ ಇಡೀ ತಿಂಗಳ ಆರ್ಥಿಕ ವ್ಯವಸ್ಥೆ ವ್ಯತ್ಯಾಸ ಆಗುತ್ತೆ. ಅದೇ ರೀತಿ ಈಗ ನಾವು ಹೋಟೆಲ್ಗಳಿಗೆ ಹೋದರೆ ನಮಗೆ 100 ರೂಪಾಯಿಗೆ ಸಿಗೋಂಥ ಊಟಕ್ಕೆ ಇವತ್ತು 150 ರೂಪಾಯಿ ಡಿಮ್ಯಾಂಡ್ ಮಾಡೋಂಥ ಕೆಲಸ ಆಗ್ತಾಯಿದೆ. ನಮಗೆ ಒಂದು 100 ರೂಪಾಯಿ ಸಿಗೋಂಥ ತಿಂಡಿಗೆ 200 ರೂಪಾಯಿ ಡಿಮ್ಯಾಂಡ್ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಏನು ಒಂದು ಯುದ್ಧದ ಸಂದರ್ಭ ಇದೆ, ಆ ಸಂದರ್ಭವನ್ನು ಬಳಸ್ಕೊಂಡು ಅಥವಾ ದಾಸ್ತಾನು ಕೊಡ್ತಾ ಇದೆಯೋ ಇಲ್ವೋ ಅನ್ನೋಂಥ ಮಾಹಿತಿಯನ್ನು ಕೊಡದಲೇ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರದ ಪೂರೈಕೆ ಒಂದು ಕಡೆ ಸಮಸ್ಯೆ ಆದರೆ ಇಲ್ಲಿರ್ತಕ್ಕಂಥ ಗೋಡನ್ಗಳಿರ್ಬೋದು ಅಥವಾ ಏಜೆಂಟುಗಳಿರ್ಬೋದು ಅವ್ರು ಮಾಡ್ತಾ ಇರ್ತಕ್ಕಂಥ ಕಳ್ಳ ದಂಧೆ ಅಥವಾ ಕಳ್ಳ ಮಾರ್ಕೆಟನ್ನು ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನ ಏನಿದೆ, ಇದರ ಕಾರಣಕ್ಕೋಸ್ಕರ ಇವತ್ತು ಇಡೀ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುತೇಕ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಸಚಿವರಿಗೆ ನಾನು ವಿನಂತಿ ಮಾಡ್ತೇನೆ, ನಿಮಗೆ ವಿಶೇಷವಾದಂಥ ಅಧಿಕಾರ ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ, ಇಂತಹ ಸಂದರ್ಭಗಳಲ್ಲಿ ನೀವು ರೇಡ್ ಮಾಡೋದಕ್ಕೆ, ಯಾರು ಕಳ್ಳ ಮಾರುಕಟ್ಟೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ, ದಾಸ್ತಾನು ಇಟ್ಕೊಂಡು ಸಹ ಗ್ರಾಹಕರಿಗೆ ಮೋಸ ಮಾಡೋವಂಥ ಏಜೆಂಟುಗಳ ಮೇಲಾಗಲಿ ಡಿಸ್ಟ್ರಿಬ್ಯೂಟರ್ಗಳ ಮೇಲಾಗಲಿ ಕ್ರಮ ತಗೊಳ್ಳೋದಕ್ಕೆ, ಅಥವಾ ಅಲ್ಲಿ ಸ್ಟಾಕ್ ಇದ್ದು ಅವರು ಪೂರೈಕೆ ಮಾಡೋದಲ್ಲ ಇದ್ದಾಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದನ್ನು ಸೀಸ್ ಮಾಡಿ ತಗೊಂಬಂದು ಜನಕ್ಕೆ ಪೂರೈಕೆ ಮಾಡೋ ನಿಟ್ಟಿನಲ್ಲಿ, ಅಥವಾ ಕೇಂದ್ರದಿಂದ ಏನಾದರೂ ಲೋಪ ಆಗಿದ್ದರೆ ಅದನ್ನು ಜನರ ಗಮನಕ್ಕೆ ತರುವಂಥದ್ದಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇದೆ. ಯಾಕೆಂದರೆ ಇವತ್ತು 1000 ರೂಪಾಯಿ ಖರ್ಚು ಮಾಡೋಂಥ ಹೆಣ್ಮಗು 2000 ರೂಪಾಯಿ ಕೊಡಬೇಕಂದ್ರೆ ಆಕೆ ಆದಾಯ ಒಂದೇ ಸಲ ಏನು ದುಪ್ಪಟ್ಟಾಗೋದಿಲ್ಲ. ಹೇಳಿನ ಕಳಿಸಿನಿ, ಚೀಫ್ ವಿಪ್ ಕಳಿಸಿನಿ. ಈಗ ಪಕ್ಷದ ಸದಸ್ಯರುಗಳಾದರೂ ಇದ್ದು ಕೇಳಬೇಕಲ್ಲ, ನಾನು ಬರೋ ಇಲ್ಲ. ಅವ್ರಿಗೆ ಹೇಳಿ ನೀವು ಪಾಡಿಂದೇ ಪಾಡುವಂಥ ದಿವಸ ಅದನ್ನ ಹೇಳ್ತಾ ಇರಿ. ಪಾಡಿಂದೇ ಪಾಡು ಅಷ್ಟೇ. ನಮಗೂ ಹೇಳ್ತೀರಿ, ಅವ್ರಿಗೂ ಹೇಳ್ತೀರಿ. ಚೀಫ್ ವಿಪ್ಗೆ ಹೇಳಿನಪ್ಪ, ಮತ್ತೆ ಏನು ಮಾಡಿ ಅದು ಕರೆಕ್ಟ್ ಎಲ್ಲ ಚುರುಕಾಗಿದೆ ಕಿವಿ. ಸನ್ಮಾನ್ಯ ಸಚಿವರು ಉತ್ತರ ಕೊಡಬೇಕಾದ್ರೆ ಪಬ್ಲಿಕ್ ಸೆಕ್ಟರ್ OMCಗಳು ಸರಬರಾಜು ಮಾಡುವ LPG ಸಿಲಿಂಡರ್ಗಳನ್ನು ಸಮರ್ಪಕವಾಗಿ ಕೇವಲ ಗೃಹ ಬಳಕೆಯ ಗ್ರಾಹಕರಿಗೆ ಸರಬರಾಜು ಮಾರಾಟವಾಗುತ್ತಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವಂತೆ ನಿರ್ದೇಶನ ನೀಡಿರುತ್ತದೆ ಮತ್ತು ಕೆಳಕಂಡ ಸೂಚನೆಗಳನ್ನು ನೀಡಿರುತ್ತದೆ. ಇಲ್ಲಿ ಅಧಿಕಾರಿಗಳು ನಿರ್ದೇಶನ ಕೊಟ್ಟು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ನೀವು ಯಾಕೆ ಮಾಡಬೇಕು? ಯಾಕಂದರೆ ಇಟ್ ಈಸ್ ಎ ಸ್ಪೆಷಲ್ ಅಕೇಶನ್. ನಾವು ಒಪ್ಕೋತೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತೇನು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಯುದ್ಧ ಏನು ನಡೀತಾ ಇದೆ, ಅದು ನಮ್ಮ ಕೈಲಿಲ್ಲ. ಆದರೆ ರಾಜ್ಯ ಸರ್ಕಾರ ನಿಯಂತ್ರಣ ಮಾಡ್ದಲೇ ಹೋದರೆ ಬಲಿಯಾಗೋಂಥವ್ರು ಕೆಳವರ್ಗದವರು, ಮಧ್ಯಮ ವರ್ಗದವರು, ವಿಶೇಷವಾಗಿ ಹೆಣ್ಮಕ್ಳು ಏನೋ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅಂಥ ಹೆಣ್ಮಕ್ಳು ನಿಯಂತ್ರಣ ಮಾಡೋವಂಥದ್ದು, ಆರ್ಥಿಕವಾಗಿ ನಿರ್ವಹಣೆ ಮಾಡೋವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ನಿರ್ದೇಶನ ಕೊಟ್ಟು ಮತ್ತೊಂದು ಮಾಡಿ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಹಾಗಾಗಿ ರಾಜ್ಯ ಸರ್ಕಾರವನ್ನು ವಿನಂತಿ ಮಾಡ್ತೀನಿ, ಇವತ್ತು ಕೇಂದ್ರ ಸರ್ಕಾರದ ಒಂದು ಪರಿಸ್ಥಿತಿಯಿಂದ ಅಥವಾ ಅವರ ನೀತಿಯಿಂದ ರಾಜ್ಯದಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಏನು LPG ಸಿಲಿಂಡರ್ ಬಳಕೆಯ ಗ್ರಾಹಕರಿದ್ದಾರೆ ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು, ಕೇಂದ್ರ ಸರ್ಕಾರದ ನೀತಿಯಿಂದ ಇವತ್ತೇನೋ ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗೋಂಥ ಸಂದರ್ಭ ಸೃಷ್ಟಿಯಾಗಿದೆ, ಅದನ್ನು ತಡೆಯುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಹಾಗಾಗಿ ನೀವೇನು ಸುತ್ತೋಲೆಯನ್ನು ಹೊರಡಿಸಿ ನಿರ್ದೇಶನ ಕೊಟ್ಟಿದ್ದೀರಾ, ಇದು ಸ್ಟ್ರಿಕ್ಟ್ಲಿ ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್. ನಿರ್ದೇಶನ ಕೊಟ್ಟಿದ್ದೀವಿ, ಅವ್ರು ಕ್ರಮ ತಗೋತಾರೆ ಅಂತೇಳಿ ಕೂತ್ರೆ ಕಷ್ಟ ಆಗುತ್ತೆ. ಈಗಾಗಲೇ ಮೊನ್ನೆ ಸಚಿವರ ಅರಿವಿಗೆ ಬಂದಿದೆ ಅಂತ ಭಾವಿಸ್ತೇನೆ. ಬೆಂಗಳೂರಿನಲ್ಲಿ ಭಾಳಷ್ಟು ಹೋಟ್ಲುಗಳು ಮೊನ್ನೆ ಎಲ್ಲ ಸಾಂಕೇತಿಕವಾಗಿ ನಾವು ಬಂದ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು, ನಮಗೆ ಸಿಲಿಂಡ್ರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಆ ಕಾರಣ ಇಟ್ಕೊಂಡು ದರ ಏರಿಕೆಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮುಕ್ತವಾಗಿ ಹೋಟೆಲ್ಗಳಲ್ಲಿ ತಿಂಡಿ ಸಿಗುವಂಥ ಪರಿಸ್ಥಿತಿ ಇವತ್ತು ಸಿಗ್ತಾ ಇಲ್ಲ. ಹಾಗಾಗಿ ನಾನು ಸರ್ಕಾರವನ್ನು ವಿನಂತಿ ಮಾಡ್ತೇನೆ, ನೀವೇನು ಕೇಂದ್ರ ಸರ್ಕಾರದ ವೈಫಲ್ಯದಿಂದ ಉಂಟಾಗಿರ್ತಕ್ಕಂಥ ಈ ಲೋಪವನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.